ಝೆಡ್ ಮೋರ್ಹ್ ಸುರಂಗ. ಶ್ರೀನಗರ ಲೇಹ್ ಹೆದ್ದಾರಿಯ ಉದ್ದಕ್ಕೂ 8650 ಅಡಿ ಎತ್ತರದಲ್ಲಿ ನಿರ್ಮಿಸಲಾದ ಈ ಸುರಂಗವು ಭೂಕುಸಿತ ಪೀಡಿತ ಮತ್ತು ಹಿಮಪಾತ ಪೀಡಿತ ಪ್ರದೇಶಗಳನ್ನು ಬೈಪಾಸ್ ಮಾಡುವ ಮೂಲಕ ಸರ್ವ ಋತು ಸಂಪರ್ಕವನ್ನು ಖಾತ್ರಿಗೊಳಿಸುತ್ತದೆ. 2400 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಿಸಲಾದ ಈ ಯೋಜನೆಯು ಸುರಕ್ಷಿತ ಸುರಂಗ ಮತ್ತು ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ರಸ್ತೆಗಳನ್ನು ಒಳಗೊಂಡಿದೆ. ಜಮ್ಮು ಕಾಶ್ಮೀರದ ಶ್ರೀನಗರ ಮತ್ತು ಸೋನಾಮಾರ್ಗ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿರ್ಮಿಸಲಾಗಿರುವ 6.5 ಕಿಲೋಮೀಟರ್ ಉದ್ದದ ಈ ಝೆಡ್ ಸುರಂಗವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಉದ್ಘಾಟಿಸಲಿದ್ದಾರೆ. ಹೆಸರಿನ ವಿಶೇಷತೆ: ಝೆಡ್ ಮೋರ್ಹ್ ಎಂಬ ಹೆಸರು ನಿರ್ಮಾಣ ಸ್ಥಳದ ಬಳಿ ಇರುವ ಝೆಡ್ ಆಕಾರದ ರಸ್ತೆ ವಿಭಾಗವನ್ನು ಸೂಚಿಸುತ್ತದೆ. ಸುರಂಗ ಯಾಕೆ ಅಗತ್ಯವಿತ್ತು? ಸುರಂಗವನ್ನು ನಿರ್ಮಿಸಿರುವ ಪ್ರದೇಶವು 8500 ಅಡಿಗಳಿಗಿಂತಲೂ ಹೆಚ್ಚು ಎತ್ತರದಲ್ಲಿದೆ ಮತ್ತು ಹಿಮಪಾತಕ್ಕೆ ಗುರಿಯಾಗುತ್ತದೆ. ಇದು ಚಳಿಗಾಲದ ಹೆಚ್ಚಿನ ಸಮಯಗಳಲ್ಲಿ ಸೋನಾಮಾರ್ಗ್ಗೆ ರಸ್ತೆ ಸಂಪರ್ಕವನ್ನು ದುಸ್ತರಗೊಳಿಸುತ್ತದೆ. ಹಾಗಾಗಿ ಈ ಸುರಂಗ ಅತ್ಯಂತ ಉಪಯೋಗಕಾರಿಯಾಗಲಿದೆ. ಸುರಂಗದ ವೈಶಿಷ್ಟ್ಯಗಳು: ಸುರಂಗದ ಉದ್ದ 6.5 ಕಿಲೋಮೀಟರ್. ಸುರಂಗವನ್ನು ಗಂಟೆಗೆ 1000 ವಾಹನಗಳ ಸಂಚಾರಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಇದರ ಅನುಮೋದಿತ ಗರಿಷ್ಠ ವೇಗದ ಮಿತಿ ಗಂಟೆಗೆ 80 ಕಿಲೋಮೀಟರ್. ಸುರಂಗವನ್ನು ಬಳಸುವ ವಾಹನಗಳಿಂದ ಯಾವುದೇ ಟೋಲ್ ತೆರಿಗೆಯನ್ನು ಸಂಗ್ರಹಿಸಲಾಗುವುದಿಲ್ಲ. ಮುಖ್ಯ ಸುರಂಗದ ಜೊತೆಗೆ ಇದು ಸಮಾನಾಂತರವಾಗಿ 6.426 ಕಿಲೋಮೀಟರ್ ಉದ್ದದ ಎಸ್ಕೇಪ್ ಟನೆಲ್ ಮತ್ತು 0.6 ಕಿಲೋಮೀಟರ್ ಉದ್ದದ ವೆಂಟಿಲೇಷನ್ ಟನೆಲ್ ಅನ್ನು ಕೂಡ ಒಳಗೊಂಡಿದೆ. ಸುರಂಗದಲ್ಲಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಸ್ಥಾಪಿಸಲಾಗಿದ್ದು, ಇದು ಸಂಚಾರವನ್ನು ನಿಯಂತ್ರಿಸಲು ಸುಲಭವಾಗುತ್ತದೆ. ಇದರೊಂದಿಗೆ ಮೀಸಲಾದ ಎಸ್ಕೇಪ್ ಟನೆಲ್ ಮೂಲಕ ಸಂಚಾರವನ್ನು ಸುಗಮಗೊಳಿಸಲಾಗುತ್ತದೆ. ಕಾರ್ಯತಂತ್ರದ ಪ್ರಾಮುಖ್ಯತೆ: ಸೋನಾಮಾರ್ಗ್ಗೆ ಸರ್ವಋತು ಸಂಪರ್ಕವನ್ನು ಒದಗಿಸುವುದರ ಜೊತೆಗೆ ಲಡಾಖ್ಗೆ ವರ್ಷಪೂರ್ತಿ ಸಂಪರ್ಕವನ್ನು ಖಚಿತಪಡಿಸಿಕೊಳ್ಳಲು ಸುರಂಗವು ಅತ್ಯಗತ್ಯವಾಗಿದೆ. ಗಡಿ ಪ್ರದೇಶಗಳಿಗೆ ಮಿಲಿಟರಿ ಸಿಬ್ಬಂದಿಯ ಚಲನೆಗೆ ಇದು ವಿಶೇಷವಾಗಿ ಮುಖ್ಯವಾಗಿದೆ. ಪೂರ್ವಕ್ಕೆ 14.15 ಕಿಲೋಮೀಟರ್ ಝೋಜಿಲಾ ಸುರಂಗದ ಜೊತೆಗೆ ಉತ್ತರಕ್ಕೆ ನಿಯಂತ್ರಣ ರೇಖೆ ಮತ್ತು ಪೂರ್ವಕ್ಕೆ ವಾಸ್ತವಿಕ ನಿಯಂತ್ರಣ ರೇಖೆ ಎರಡರಲ್ಲೂ ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಭಾರತೀಯ ಮಿಲಿಟರಿಯ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ.